ಅಮ್ಮ 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 ಯಾಕಮ್ಮ? ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ, ಬಾಗಿಲು ಕಡೆನೇ ನೋಡ್ತಾ ಇದೆಯಲ್ಲ, ಯಾಕಮ್ಮ? ಗೌರಿ ಹಬ್ಬ ಅಲ್ಲೇನೆ ನಿಮ್ಮ ಮಾವನು ಅರ್ಶಿನ ಕುಂಕುಮ ಎತ್ಕೊಂಬತ್ತಾನೆ ಅಂತ ನೋಡ್ತಾ ಇದ್ದೀನಿ. ಈ ಗೌರಿ ಹಬ್ಬ ಬಂದರೆ ಈ ಹೆಣ್ಮಕ್ಳಿಗೆ ಇದೊಂದು ಆಸೆ ನಮ್ಮ ತವ್ರ ಮನೆಯಿಂದ ಯಾರು ಬರ್ತಾರೋ ಅಂತ. ಅಯ್ಯೋ ನಾನು ಹಂಗಮ್ಮ, ಊರಾಗಿದ್ದಾಗ ನೀನು ಯಾವಾಗ ಬರ್ತೀಯೋ ನಿನ್ನ ಸೀರೆ, ನಿನ್ನ ಒಡವೆ, ನಿನ್ನ ಥರ ವಸ್ತುಗಳು ನನಗೆ ಏನು ಬೇಡ. ಅಪ್ಪ ಅಮ್ಮನ ಬರ್ತಾರಲ್ಲ ಅದೇ ಒಂದು ಖುಷಿ. ಈ ಗೌರಿ ಹಬ್ಬ ಬರೋದೇ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಬರೋದು ಈ ಹಬ್ಬ. ನಮ್ಮ ಅಣ್ಣ ಏನೂ ಕೊಡೋದು ಬೇಡ. ನನ್ನ ಮನೆ ಹೊಸ್ಲು ತುಳಿದು ನನ್ನನ್ನು ಮಾತಾಡ್ಸ್ಕೊಂಡಿದ್ರೆ ಬಾಯಿ ತುಂಬ ಅಷ್ಟೇ ಸಾಕು, ಅದೇ ನಂಗೆ ಐಶ್ವರ್ಯ. ನೀನು ಅಂತ ಅಣ್ಣನ ಪಡೆಯೋಕೆ ಅದೃಷ್ಟ ಮಾಡಿದ್ದೆ ಹೇಳಮ್ಮ. ಮಾವನಂತೂ ದೇವ್ರಂತವನಮ್ಮ ಮಾವನು, ಅಂತ ಮಾವನ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ನಿ. ಏನದು? ಏನು ಮಾತಾಡ್ತಾ ಇರೋದು ನೀನು? ಏನೇನೋ ಮಾತಾಡ್ತದಮ್ಮ ಇದು, ಏನೇನೋ ಮಾತಾಡ್ತದೆ. ಕಳ್ಳ ಇದು. ನೀನೇನು ಯೋಚನೆ ಮಾಡಬೇಡ, ಬಿಡಮ್ಮ, ಮಾವನ್ ಬರ್ತಾನೆ. ಅಮ್ಮ ಹೌದು, ನಮ್ಮ ಯಜಮಾನ್ ಎಲ್ಲಮ್ಮ? ಅಮ್ಮ ಬೇಡ ಅಂದ್ರೂ ಬೆಳಗ್ಗೆ ನಿಮ್ಮ ಅಪ್ಪನ ಜೊತೆಗೆ ಕೆಲ್ಸಕ್ಕೆ ಹೋಗೋಣಮ್ಮ, ನನಗೂ ಕಾಸು ಕೊಡ್ತಾರೆ, ನಾನು ಓದ್ತೀನಿ ಅಂತ. ನೋಡಮ್ಮ ತೋಟದಾಗ ಎಷ್ಟು ಕೆಲಸ ಇರ್ತದೆ, ಮಾಡ್ದಿರ ಇಲ್ಲೇ ಇರೋದು ನೋಡಮ್ಮ. ಅಯ್ಯೋ ಈಗ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲಲ್ಲಮ್ಮ. ಅಯ್ಯೋ ಹೋಗ್ಲಿ ಬಿಡಮ್ಮ, ಈಗೆಲ್ಲ ನೋಡ್ಕೊಂಡೆ. ಕೆಲಸ ಜಾಸ್ತಿ ಇದ್ರೆ ನಿಮ್ಮ ಅವ್ನು ಯಾರನ್ನ ಕೆಲಸದವ್ರು ನಿಕ್ಕಂತ ಬಿಡು, ಅವ್ರಿಗೆ ಬೇಡ ಅಂತ ಸುಮ್ಮನೆ ಇರುವಾಗ ನೀನು ಯಾಕೆ ಬಲವಂತವಾಗಿ ಕಳಿಸ್ತೀಯ? ಅವ್ನ ಕೇಳಿ ಸಮಾಧಾನ ಇರ್ತದ ಅಲ್ಲಿರ್ಲಿ. ಅವ್ನು ಎಳೆ ಮಗು ಇದ್ದಂಗೆ ಸುಮ್ಮನೆ ಬಲವಂತ ಮಾಡಬೇಡ ಅವನ್ನ. ನಾನು ಅದಕ್ಕೆ ಅಮ್ಮ 1-2 ಸತಿ ಹೇಳಿದ್ನೆ, ಕೇಳಲಿಲ್ಲ, ಅದಕ್ಕೆ ಕಲ್ತಿರ ಆಗೋದ್ನೆ ಅಂತ. ಇವಾಗ ಮಗುನ ಹತ್ಕೊಂಡು ಊರಿಗೆ ಗೊತ್ತೀನಲ್ಲ, ಜೊತೆಗೆ ಬರ್ತಾರೆ ಅಂತ. ಏಯ್ ಪುಟ, ಏನು ಮಾಡ್ತಿರೋದು ನೀನು? ಪಚ್ಚಂದಿರಾ ನಿಮ್ಮ ಅಮ್ಮನ ಮಕ್ಕನೇ ನೋಡ್ಕೊಂಡಿರೋ. ಅಮ್ಮನ ಮಕ್ಕ ಮಗನ ನೋಡ್ತಾ ಇರೋದು, ಮಗನ ಮಕ್ಕ ಅಮ್ಮನ ನೋಡ್ತಾ ಇರೋದು, ಇದೇ ಕತೆ ಆಗೋಯ್ತು ಇಬ್ಬರದು. ಹೌದು, ಯಾಕೆ ಸಾವಿತ್ರಿ ಇನ್ನು ನಿಮ್ಮ ಅತ್ತೆ ಬಂದಿಲ್ಲ? ಬರ್ತಾಳೆ ಹೇಳಮ್ಮ, ಹಬ್ಬದ ಕೆಲಸ ಏನೋ ಕೆಲಸದಾಗ ಇದ್ದೋಗಿರ್ತಾಳೆ, ಬರ್ತಾಳೆ ಹೇಳು. ನಾನು ಸರಸ್ವತಿ ಇರ್ತಾಳೆ ದಿವಸ ಅನ್ಕೊಂಡಿದ್ನಿ. ಇನ್ನೇನು ಸರಸ್ವತಿ ನಿನ್ ಕನ್ಸು. ಇವಾಗ ಗಣೇಶ್ ಕಾಸು ಕಲೆಕ್ಷನ್ ಮಾಡ್ತಾ ಇರ್ತಾಳೆ, ಅಲ್ಲಿ ನಡುಬಿದಾಗ ಬೋರದಲ್ಲ ಮಾಡಿ ಯಾವುದೋ ಒಂದು ದೊಡ್ಡದು ಹಳೆ ಮನೆ ಐತಲ್ಲ, ಅಲ್ಲಿ ನಿಂತ್ಕೊಂಡಿರ್ತಾಳೆ ಇವಾಗ. ಹೌದೇನು? ಹೂನಮ್ಮ, ವರ್ಷ ಸರಸ್ವತಿನೇ ಕಾಸು ಕಲೆಕ್ಷನ್ ಮಾಡಿ ಗಣೇಶ್ ನಿಕ್ಕೋದು. ಸರಿ ಬಿಡಮ್ಮ. ಅಂಬುಜಾ ಎಲ್ಲಕ್ಕೆ ಅಂಬುಜಾ? ಓಹೋ, ಬೀದಾಗಿಂದಾನೆ ಬರೋಪಕ್ಕೆ ಬಂದ್ಬಿಡ್ಬೇಕು ನೀನ್ ಕೂಗಿದ್ಯಾ ಅಂತ. ಯಾಕೆ ಬೆಳಿಗ್ಗೆನೆ? ಅದೇನು ಹೇಳು, ಅವಳ ಮನೆಗೆ ಮಾತ್ರ ಗಂಟೆ ಕುತ್ಕೊಂಡು ಕಿಸ್ಕಿಸ ಅಂತ ನೆಗಿತಾ ಇರ್ತೀಯ. ನಮ್ಮ ಮನೆಗೆ ಬಂದ್ರೆ ನಿಂಗೆ ಚುಚ್ತಾವೆ ಗುಂಡು ಪಿನ್ನುಗಳು. ಓಹೋ, ಅದೇನು ಹೇಳು ಬಂದಿರೋದು? ಲೇ ಪೇಟಕ್ಕೆ ಹೋಗಿ ಬರ್ಬೇಕು ಬಾರೆ. ಪೇಟಕ್ಕ? ಏನಕ್ಕ? ಗೌರಿ ಹಬ್ಬಕ್ಕ ಬಟ್ಟೆ ಬಿಡ ಎಲ್ಲಕ್ಕೂ. ಯಾತ್ರದ್ದು ಬೇಡ ಬಿಡು, ಇರೋ ಬಟ್ಟೆಗೆ ಹಾಕೊಂಡ್ರೆ ಆಯ್ತು. ನನಗೆ ಕೆಲಸದ ನಾನು ಬರಲ್ಲ, ಏನು ಹೋಗೋದು ಬೇಡ ಬಿಡು. ಏನಕ್ಕ ಬಟ್ಟೆ ಇರ್ತಾರದು ಇವಾಗ? ಇನ್ನ 2 ಜೊತೆ ಒಸಿರಿಗಳು, ಅವನ್ಕ ದೊಡ್ಡವನ್ಕ ಬಟ್ಟೆಗಳು ಎಲ್ಲ ಅವೇ ಹಾಕಂತೀರಿ. ಓ ನಿಂಗೆ ಬೇಡ, ಸರಿ ಬಿಡು, ನಾನೇ ಹೋಗಿ ಈರಮ್ಮನ್ಕ 1-2 ಸೀರೆ ತಗೊಂಬತ್ತೀನಿ. ಅದೇನು ಇದಕ್ಕಿದ್ದಾಗ ಈರಮ್ಮನ ಸೀರೆ ನಾಮಕರಣ ಮಾಡಿದ್ರೆ ತರಬೇಕಲ್ಲ, ಅವಾಗ ತಂದ್ರೆ ಆಯ್ತು ಬಿಡು. ನಾಮಕರಣ ಮಾಡೋದು ಯಾವಾಗ? ಇವಾಗ ಗೌರಿ ಹಬ್ಬ ಅಲ್ಲೇನೆ, ಹೆಣ್ಮಗು ಇರೋದು ಒಂದು, ಅದಕ್ಕೆ ಅರ್ಶಿನ ಕುಂಕುಮ ಕೊಡೋದು ಬೇಡ. ಎಲ್ಲಿ ಕಂಡಿದ್ದೆ ಜ್ಞಾನ ನೀನು? ಏನೋ ಒಂದಷ್ಟು ಹಣ್ಣು ಹಂಪಲುಗಳು, ಆಮೇಲೆ ಹಸಿ ಪದಾರ್ಥಗಳು, ಆಮೇಲೆ ಸೀರೆ ಎಲ್ಲ ತಗೊಂಡು ಕೊಟ್ಬಿಟ್ಟು ಬರಬೇಡ. ಇರೋದು ಒಂದು ಹೆಣ್ಮಗುವ, ವರ್ಷಕ್ಕೊಂದು ಹಬ್ಬ. ಒಂದು ಸೀರೆ ತಗೊಂಬ ಸಾಕು, 150-200 ರೂಪಾಯಿದು. ಮನೆಗೆ ಬಾಳೆಗೊನೆ ಮಾಗಾಕಿದ್ದೀನಿ, ಮಾಗದೆ ಅದನ್ನ ಎತ್ಕೊಂಡು ಹೋಗಿಯಾ. 1-5 ತೆಂಗಿನಕಾಯಿ ಸಾಕು. ಓ ಹಣ್ಣುಗಳು ಹಂಪಲುಗಳು ಎಲ್ಲ ಬೇರೆ, ಅವ್ರಿಗೆ ಅವೆಲ್ಲ ತಿಂದ್ರೆ ಆಗಲ್ಲ. ನೀನಿಂಥ ಮಾತುಗಳು ಮಾತಾಡೋದಕ್ಕೆ ನಂಗೆ ಈ ಕೊಂಪೆಗೆ ಬರ್ಬೇಕಂದ್ರೆ ಬೇಜಾರು. ಅವಳು ಮನೆಗೆ ಹೋಗ್ತೀನಿ, ಅವಳಿಗೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಕಾಲುಗಳ ಹತ್ರ ಕೂತ್ಕೊಂಡು ಏನೇನು ಮಾತಾಡ್ತಾಳೆ ಅವಳು. ಆ ಮಾತುಗಳು ಮಾತಾಡ್ತಾ ಇದ್ರೆ ಇನ್ನಾರು ವರ್ಷಕ್ಕೆ ಕೇಳಬೇಕು ಅನಿಸುತ್ತೆ, ಹಂಗೆ ಮಾತಾಡ್ತಾಳೆ ಗೌರಿ. ನಿಂದು ಬಾಯಿ ಎಲ್ಲ ನಿಂದು ಬಚ್ಚಲು ನಿಂದು. ನೀನು ಯಾವಾಗ ಮನ್ಕ ಬ್ಯಾಗ್ಗಳು ಇವಾಗ ಮೊನ್ನೆ ನೀನು ಹೋಗಿದ್ದಲ್ಲ ಬಾಣಂತಿ ನೋಡಕ್ಕ, ಪೇಟೆಗೆ ಕರ್ಕೊಂಡೋಗಿ ಏನಂತ ತಕೊಟ್ಟಿದ್ಯಾ? ನೀನು ಕಮ್ಮಿ ತಕೊಟ್ಬಿಟ್ಟು ಬಂದಿರ್ತೀಯಾ, ದಂಡಿಗೆ ತಕೊಟ್ಬಿಟ್ಟು ಬಂದಿರ್ತೀಯಾ? ನಮ್ಮನೆ ಬಾಣಂತಿ ನೋಡ್ಕೊಂಡ್ರೆ ಸುಮ್ಮನೆನಾ? ನಾವು ತಕೊಡ್ತೀರಿ, ಇನ್ಯಾರು ತಕೊಡ್ಬೇಕು? ನಿನ್ನಂಗೆ ಎಲ್ಲ ಮಾಡ್ಬೇಕಾ ಚೇಷ್ಟೆಗಳು? ಮಾಡ್ಬೇಕು ಚೇಷ್ಟೆಗಳಿಲ್ಲ ನೀನು. ನಮ್ಮನೆ ಮಗು ನಮ್ಮನೆ ಸೊಸೆ ಅಲ್ಲಿರೋದು ನೋಡ. ನಿನ್ನ ಹತ್ರ ಜಾಸ್ತಿ ಮಾತಾಡೋಕೆ ನಂಗೆ ಮನಸ್ಸಿಲ್ಲ. ನೀನು ಇವಾಗ ಎಲ್ಲ ತಗೊಂಬಂದು ಕೊಡ್ತೀನಿ, ಎತ್ಕೊಂಡು ಕೊಟ್ಬಿಟ್ಟು ಬರ್ತೀಯೋ ಕೊಟ್ಬಿಟ್ಟು ಬರಲ್ಲ ಅಷ್ಟೇಳು. ಕೊಟ್ಬಿಟ್ಟು ಬರಲ್ಲ ಅಂತಂದ್ರೆ ಆ ಮಿಟ್ಲಾಡಿನ ಕರ್ಕೊಂಡು ಅಲ್ಲಾಡ್ಕೊಂಡು ಹೋಗ್ತೀನೋ? ಮನೆ ಬಾಣಂತಿ ನೋಡಕ್ ಕರ್ಕೊಂಡೋಗಿದ್ಯಾ? ನಿಂಗೆ ಮಾನ ಮರ್ಯಾದೆ ಇಲ್ದಿದ್ದು ಹೆಚ್ಚು ಮಾತು. ಯಾರು ಉಗಿಯಲ್ಲ ನಿಮ್ಗೆ ಅಥು ಅಂತ ಮಕ್ಕಕ್ಕ? ಲೇ ಬಾರ್ಸ್ಬಿಡ್ತೀನಿ ನೋಡ್ಕ. ಉಗಿ ಅಂತ ತಪ್ಪು ಏನೇ ಮಾಡಿದ್ದೀನಿ ನಾನು? ಏನು ಮಾಡಿದ್ದೀನಿ ಉಗಿ ಅಂತ ತಪ್ಪು? ಅವಳನ್ನ ನೀನು ಕಟ್ಕೊಂಡಿದ್ಯಾ ನೀನು? ಅವಳ ಜೊತೆಗೆ ಹಂಗೆ ರಾಜಾರೋಷ ಓಡಾಡ್ತೀಯಲ್ಲ, ಯಾರು ಉಗಿಯಲ್ಲ ನಿಂಕ? ಏನ ಸಾಡ್ಬೋಗ ಊರಾಗ 4 ಜನಕ್ಕೆ ನ್ಯಾಯ ಹೇಳೋ ನೀನು? ಇಂಥ ಕೆಲಸ ಮಾಡ್ತಾ ಇದೀಯ ಅಂತ ಯಾರು ಉಗಿಯಲ್ಲ ನಿನ್ನ? ಎಗರ್ಸ್ ಒದ್ಬಿಡ್ತೀನಿ ನಿನ್ನ. ಇನ್ನೊಂದ್ಸತಿ ಏನೋ ಅವಳು ಸುದ್ದಿ ಮಾತಾಡಿದಿ ಅಂತಂದ್ರೆ ಒದಿ ಹೋದಾಗೆಲ್ಲ ಚುಚ್ಚಿ ಹೇಳ್ಕೊಡ್ತಾಳೇನೋ, ಹಂಗ ಮಾಡು ಹಿಂಗ ಮಾಡು, ಅವ್ರಿಗೆ ಉಳ್ಳು ಬೆಳದಿಕ್ ಬೇಡ ಅಂತ ಅವಳ ಮಾತು ಕೇಳ್ಕೊಂಬಂದು ಇಲ್ಲಿ ಜಗಳ ಮಾಡೋದು ನೀನು. ಲೇ ಅಳ್ಕಾಬಿಟ್ಟಿ, ಏನು ತಿಂತೀಯ ಒಟ್ಕ? ಏನು ತಿಂತೀಯ? ಅಯ್ಯೋ ಸದಾಶಿವಪ್ಪ, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನೋಡತ್ಗೆ ಅವಳು ಮಾತಾಡ್ತಾರೋ ಮಾತುಗಳು, ಸಂಸಾರಸ್ಥರು ಮಾತಾಡ್ತಾರೋ ಮಾತಾಡ್ತಾವಳೇನೋ? ಅವಳು ಒಂದು ದಿವಸಕ್ಕೂ ನಿಮ್ಮ ಸುದ್ದಿ ಮಾತಾಡಲ್ಲ, ನಿಮ್ಮ ಪ್ರಸ್ತಾಪ ಮಾತಾಡಲ್ಲ, ಏನೇನೋ ಮಾತಾಡಲ್ಲ ಅವಳು. ಅವಳಾಯ್ತು, ಅವಳ ಮನೆ ಕೆಲಸ ಆಯಿತು,
ಅವಳದ್ದೇನೋ ಕಷ್ಟ ಸುಖ ಮಾತಾಡ್ತಾಳೆ. ಇವಳು ಏನಂತ ಇವಳಿಗೆ ಬಂದಿರೋದು ಬರಬಾರ್ದು. ಏನು ಬಂದಿರೋದು ಇವಳಿಗೆ ಏನು ಕಮ್ಮಿ ಮಾಡಿದ್ದೀನಿ, ಅವಳಿಗಿನ್ನ ಹೆಚ್ಚಾಗಿ ಐತೆ ಇವಳಿಗೂ. ಸಾಯ್ತಾ ಇರ್ತಾಳೆ ಯಾವಾಗ ನೋಡು. ಅದಕ್ಕೆ ನನಗೆ ಈ ಕೊಂಪೆಗೆ ಬರೋಕ್ಕೆ ಇಷ್ಟನೇ ಇಲ್ಲ. ಅಯ್ಯೋ ಅಲ್ಲಿ ತೊಳಕು ಬೆಳಕಾಗ ಅವಳೆ ಗುಂಡು ಗುಂಡ್ಗ ಕುಂಬಳಕಾಯಿ ಇದ್ದಂಗೆ ನೋಡಕ್ಕ ಬೆಳಗ ಚೆನ್ನಾಗವಳೆ. ಅವಳು ಬಿಟ್ಬಿಟ್ಟು ಇಲ್ಲಿ ಬರಕತ್ತದ? ನಂಗೆ ವಯಸ್ಸಾಗಿ ಹೋಗ್ಬಿಟ್ಟದೆ, ತಲೆ ಕೂದಲೆಲ್ಲ ಬೆಳಗ ಹೋಗ್ಬಿಟ್ಟವೆ. ಅವಳು ಬಿಟ್ಬಿಟ್ಟು ಎಲ್ಲ ಬತ್ತಿ ಹೇಳಿ ನೀನು ಪಾಪ. ಇವಾಗ ದಂಡಿಗೆ ದುಡ್ಡು ಕಾಸೆಲ್ಲ ಅದೇ ಅವಳೇ ಬೇಕಾಗಿರೋದು. ನಿಕ್ಕ ನಾನೇನು ಬೇಕು? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಅಕ್ಕ ಅಲ್ಕೊಬಿಟ್ಟಿಂತದ್ದು. ಏನೇನಕ್ಕೂ ಏನೇನೋ ಮಾತಾಡ್ತೀಯಲ್ಲೇ. ನಾನು ಏನೇ ಕೇಳಿದ್ದು ನಿನ್ನ? ನಾನು ಏನು ಕೇಳಿದ್ದು? ಮಗುಗ ಅರ್ಶಿನ ಕೊಟ್ಬಿಟ್ಟು ಬತ್ತೀಯಾ ಅಂತ ಅಷ್ಟೇ ನಾನು ಕೇಳಿದ್ದು. ಅಷ್ಟಕ್ಕೆ ಇಷ್ಟಷ್ಟು ಮಾತಾಡ್ತಾ ಇದೆಯಾ ನೋಡೆ. ನಿಂದು ಒಂದು ಎಣ್ಣೆ ಜೇಲ್ ಮನೇನೆ, ನೀನು ಎಣ್ಣೆನೇ, ನೀನು ಎಮ್ಮಾರಿ ನೀನು. ಹೋಗಿ ಹೋಗಿ ನಿನ್ನಂತ ಅವಳ ಹತ್ರ ಮಾತಾಡಿದ್ನಲ್ಲ, ನನಗೆ ನಾನೇ ಏನೋ ಎಕ್ಕಡ್ದಾಗ ಹಾಕ್ಕೊಬೇಕಷ್ಟೇ. ನೀನು ತಗೊಂಡೋಗಿ ಕೊಡಲ್ಲ ಅಂತ ಹೇಳಿದಿದ್ರೆ ಮುಗಿತಾಯ್ತು. ಇಷ್ಟೊಂದು ಮಾತಾಡ್ಬೇಕಾ? ಹಾಂ, ಹೋಗು ಹೋಗು ಹೋಗು, ಅವಳೇ ನಿಂಗೆ ಚಂದ. ಹೋಗು ಕತ್ರಿ ಮುಂಡ ಮಗ ನೀನು, ಮೋಸ್ಕಾರ ನೀನು. ನೋಡ್ದೇನಕ್ಕ? ನೋಡ್ದ ಅಲ್ಲೇ ಅಂಬುಜಿ ದಿನಕ್ಕೆ ಒಂದ್ಕಿತನ ಎಡ್ಕಿತನ ಮನೆ ಹತ್ರಕ್ಕೆ ಬರ್ತಾನೆ. ಅವನೇನು ನೈಸಾಗಿ ಮಾತಾಡಿ ಕೂತ್ಕೋ ತಿನ್ನು ಕುಡಿ ಅಂತ ಮಾತಾಡಿದ್ರೆ ಅಲ್ಲೇನೆ ನೀನು ಹಿಂಗೆ ಜಗಳಕ್ಕಿದ್ರೆ ಅವನಿತ್ತಾನೇನೆ. ಒಂದೇ ಒಳ್ಳೆ ಮಾತಕ್ಕೂ ಒಂದೇ ಮಾತು ಮಾತಾಡ್ತೀಯ, ಕೆಟ್ಟ ಮಾತಕ್ಕೂ ಒಂದೇ ಮಾತು ಮಾತಾಡ್ತೀಯ. ಅವ್ನು ಏನು ಕೇಳಿದ್ನಿ ಇವಾಗ ನಿನ್ನ? ಹೋಗಿ ಅರ್ಶಿನಾಗ ಕೊಟ್ಬಿಟ್ಟು ಬರ್ತೀಯಾ ಅಂತ ಕೇಳಿದ್ನು. ಇವಾಗ ಗೌರಿ ಹಬ್ಬ, ಈ ಗೌರಿ ಹಬ್ಬ ಬರೋದೇ ಹೆಣ್ಣು ಮಕ್ಳಿಗೋಸ್ಕರ. ಅಯ್ಯೋ ನಮ್ಮ ತಂದೆ ತಾಯಿ ಏನು ತರ್ತಾರೋ ಏನಿಲ್ಲೋ, ಅವ್ರು ಬಂದು ನಮ್ಮ ಮನೆ ಹೊಸ್ಲು ತಿಳ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೊಸ್ಲಾಗಿ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಹೆಣ್ಣು ಮಕ್ಳು. ಅಂತದ್ರಾಗ ನೀನು ಅವ್ನು ಏನು ಮಾತಾಡೋದು ಅಂತ ಇವಾಗ ನೀನು ಇಷ್ಟು ಮಾತಾಡ್ತಾ ಇದೆಯಾ? ಹಾಂ, ಹಂಗಲ್ಲಕ್ಕ. ಪ್ರತಿಯೊಂದಕ್ಕೂ ಅವಳನ್ನ ಹಿಂದಾಕೊಂಡು ತಿರುಗ್ತಾ ಇರ್ತಾನೆ. ಇವಾಗ ನಾನು ಕೂಗಿದ್ರೆ ನಾನು ಹೋಗಲ್ಲ ಅಂತ ಹೇಳ್ತೀನ? ಹಾಂ ಹೇಳು. ಅವತ್ತು ನೀನು ಕೇಳಿದ್ನು ತಾನೇ ಮಗು ನೋಡೋಕೆ ಹೋಗೋದ್ನಾಗ ಬತ್ತೀಯಾ ಅಂತ. ನೀನೇನಂದೆ ನಾನು ಬರಲ್ಲ ಅಂತಂದೆ. ಅದಕ್ಕೆ ಅವಳನ್ನ ಕರ್ಕೊಂಡು ಹೋದ್ನು. ನೀನಿಲ್ಲ ನಾನು ಬರ್ತೀನಿ ನಡಿ ಹೋಗೋಣ ಅಂದಿದ್ರೆ ಹೋಗ್ಬೋದಾಗಿತ್ತಮ್ಮ. ನೀನು ಬರಲ್ಲ ಅಂದೆ ತಾನೇ, ಅದಕ್ಕೆ ಅವಳನ್ನ ಕರ್ಕೊಂಡು ಹೋದ್ನು. ಮನೆಗೆ ಬಂದಾಗ ಏನೋ ಕುತ್ಕ ನಿಂತ್ಕ ತಿನ್ನು ಉಣ್ಣು ಅಂತ ಹೇಳಿದ್ರೆ ಅವನಿಗೂ ನಿನ್ನ ಮೇಲೆ ಬೆಮೆ ಹುಡ್ಸೋದಮ್ಮ. ನೀನು ಹಿಂಗೆ ಕೈ ಅಂತ ಇದ್ರೆ ಅವ್ನ ಮನೆಗೆ ಬರಲ್ಲ. ಸರಿ ಬಿಡಕ್ಕ, ಇನ್ಮೇಲೆ ನಗ್ನಗ್ತಾನೆ ಇರ್ತೀನಿ. ಮಗು ಕೇಳ್ಕೊಟ್ಟಂಗೆ ಹೇಳ್ಕೊಡ್ತೀನಿ ಹಿಂಗಲ್ಲಮ್ಮ ಹಂಗಿರೆ ಅಂತ. ತಿರ್ಗಾ ನೀನು ಬುದ್ಧಿನೇ ತೋರಿಸ್ತೀಯಲ್ಲ ನೀನು. ಹಾಂ, ಇನ್ನು ನೋಡು ಅವನ ಈ ಕಡೆಗೆ ಬರೋದೇ ಇಲ್ಲ 1-2 ದಿವಸ. ಹೌದು ಸರಸ್ವತಿ ಹತ್ತದ್ಲೆ ಗಣೇಶನೇನೋ ಕುಳಿಸ್ತಾರಂತೆ, ಕಾಸ್ಕೋಗಳೆ. ಇವಳು ಇದೊಂದು ರಾಮಾಯಣ. ಸರಸ್ವತಿ ಸರಸ್ವತಿ ಹೇಳಕ್ಕಾಗಲ್ಲ. ಯಾರು ಬರಲ್ಲ ಆವಾಗಿಲ್ಲ 10 ರೂಪಾಯಿ ಕಲೆಕ್ಷನ್ ಆಗೋದು ಅಷ್ಟೇ. ಹೇಳಕ್ಕಾಗಲ್ಲ. ಲೇ ಮಾಮ ಇಡೋ ಬಳ್ಳಿ, ಇನ್ನ ಯಾರು ಬಡಿಲ್ಲ. ಅಯ್ಯ ಏನ ಶ್ಯಾಮ, ಇದೇ ಸರಸ್ವತಿ ಕೋಲಿ ಕಣ್ಣಿ ನೀರು ಕಂಬಿಟ್ಟಿದ್ಯಾ? ಯಾಕ ಯಾರು ನಾನು ಒಯ್ಬೇಕಂತ ನಿಂತ್ಕೊಂಡಿದ್ಯೇನಾ? ಓಹೋ, ಗಣೇಶ್ ಮಿಕ್ಕಕ್ಕೆ ರೆಡಿ ಮಾಡ್ತಾ ಇದ್ರೇನಾ? ಸರಸ್ವತಿ, ನಿನ್ ಗುಂಪಕ್ಕೆ ನಾನು ಸೇರ್ಸ್ಕೊಂತೀಯಾ? ಯಾರುನ ಸರಸ್ವತಿ? ಯಾರುನ? ನನ್ ಕಾಮ ಮಗನ ಲೇ ಇದ್ನೋಡ. ಏನ್ ತಾತ ತಲೆ ಮೇಲೆ ಬಿಂದಿಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕ? ಲೇ ಇದ್ರಲ್ಲಿ 50 ರೂಪಾಯಿ ಕಾಸು ಕೊಡಯ್ಯ. ಇಲ್ಲೇ ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀನಿ. ಯಾರು 1 ರೂಪಾಯಿ ಕೊಡಲ್ಲ, ಯಾರು 5 ರೂಪಾಯಿ ಕೊಟ್ಬಿಟ್ಟೋಗೋರೆ. ಅದನ್ನ ಎದ್ಗೋಣ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. 50 ರೂಪಾಯಿ ಕಾಸು ಕೊಡ್ತಾ. 50 ರೂಪಾಯಿ ಕಾಸು ಏನಕ್ಕ? ಬೇಗ ಕೊಡ ನೀನು. ಏನಕ್ಕ ಎತ್ತ ಅಂತ ಕೇಳ್ಬೇಡ ನೀನು. ಬೇಗ ಕೊಡಿತಾ. ಏಯ್ ಯಾವ ನಾನು ಹೇಳ್ದೆ ಸಾರೆ ಕುಡಿತೀನಿ ಅಂತ? ಸಾರೆ ಎಲ್ಲ ನೀನ್ ಕೊಡಪ್ಪ. ನಿಂಬೆ ಹುಳಿ ರಸ ನಾನು ಕುಡಿಯೋದ. ಅವ್ನ ಮಾತಿಗೆ ಕೇಳ್ಬೇಡ ನೀನ. ಹೌದಾ? ನಿಂಬೆ ಹುಳಿ ರಸ ಆದ್ರೆ ನಾನೇ ತಂದ್ಕೊಡ್ತೀನಿ. ಇಲ್ಲ ನಮ್ಮೂರು ಶೆಟ್ರಂಗಡೆ ಗದೆ. ನಿಮ್ಮ ಶೆಟ್ರಂಗ್ ಇರೋದ ಬೆರಗೆ ಚೆನ್ನಾಗಿಲ್ಲ. ನಂಗೆ ಒರಿಜಿನಲ್ ಬೇಕು, ನಾನು ತಗೊಂತೀನಿ. ನೀನು ಕೂಡ ಮುಂದುವರಿಯುದು.